ಹಾಯ್, ಗುಡ್ ಆಫ್ಟರ್ನೂನ್. ಇವತ್ತು ಡೆಲ್ಲಿಯಿಂದ ಅಥವಾ ಕಲ್ಕತ್ತಾಯಿಂದ ಅಥವಾ ಬೇರೆ ರಾಜ್ಯದಿಂದ ಇಲ್ಲಿಗೆ ತಂದು ಅಂದರೆ ಕರ್ನಾಟಕಕ್ಕೆ ತಂದು ರಿಜಿಸ್ಟ್ರೇಷನ್ ಮಾಡಿಸುವಂತಹ ವಿಧಾನ ಮತ್ತು ಏನೇನೆಲ್ಲ ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ ಆಗುತ್ತೆ, ಅಂದಾಜು ಒಂದು ಖರ್ಚು ವೆಚ್ಚ ಎಷ್ಟು ಬರುತ್ತೆ ಅಂತ ಹೇಳಿ ಇವತ್ತು ತಿಳ್ಕೊಳ್ಳೋಣ. ಮತ್ತು ಇದನ್ನು ನಾನು ಫಸ್ಟ್ ಲೀಗಲಾಗಿ ಹೇಳ್ತೀನಿ, ಆಮೇಲೆ ಏಜೆಂಟ್ ವೈಸ್ ನಾನು ಹೇಳ್ತೀನಿ. ಸೊ ಎರಡನ್ನೂ ನೀಟಾಗಿ ಅರ್ಥ ಮಾಡಿಕೊಟ್ರೆ ಪ್ರಾಬ್ಲಮ್ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಫಸ್ಟು ನೀವು ಡೆಲ್ಲಿಗೆ ಹೋಗಿ ನಿಮ್ಗೆ ಡೆಲ್ಲಿಗೆ ಅಥವಾ ಬೇರೆ ಯಾವುದನ್ನ ಸ್ಟೇಟ್ಗೆ ಹೋಗಿ ನಿಮ್ಗೆ ಇಷ್ಟವಾಗಿರೋಂಥ ವೆಹಿಕಲ್ನ ಪರ್ಚೇಸ್ ಮಾಡಿದ ಮೇಲೆ ನೀವೇನೇನು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೋಬೇಕು ಅಂತ ನಿಮಗೆ ಹೇಳ್ತೀನಿ. ಫಸ್ಟು ಫಾರ್ಮ್ 2930 ಏನು RC ಟ್ರಾನ್ಸ್ಫರ್ಗೆ ಏನೇನು ತೊಗೊಳ್ತಿರೋ ಆ ಬೇಸಿಕ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಆಗಿರಲಿ, ಇನ್ಶೂರೆನ್ಸ್ ಟ್ರಾನ್ಸ್ಫರ್ ಆಗಿರಲಿ, ಅದಕ್ಕೆ ಸಂಬಂಧಪಟ್ಟಾಗ ನಾರ್ಮಲ್ ನಿಮಗೆ ಗೊತ್ತಿರುತ್ತೆ, ಫಾರ್ಮೇ ಸಿಗುತ್ತೆ, ಅದನ್ನ ತೊಗೋಬೇಕಾಗುತ್ತೆ. ಮತ್ತು ನೀವೇನ ಡೀಲರ್ ಹತ್ರ ತೊಗೊಂಡಿದ್ರೆ ಅವರೊಂದು ಅಗ್ರಿಮೆಂಟ್ ಮಾಡಿಸಿರ್ತಾರೆ. ಅಂದರೆ ಈ ಒಂದು ವಸ್ತುನ, ಈ ಒಂದು ಕಾರ್ನ ಇವ್ರಿಗೆ ಕೊಟ್ಟಿದ್ದೀನಿ, ಇವ್ರೇನು ಇಲ್ಲಿಂದ ತೊಗೊಂಡೋದ್ಮೇಲೆ ಏನಾದರೂ ಪ್ರಾಬ್ಲಮ್ ಮಾಡಿದ್ರೆ ಲೀಗಲಾಗಿ ಅಥವಾ ಟ್ರಾಫಿಕ್ ವೈಲೇಷನ್ ಅಥವಾ ಕ್ರೈಮ್ ಏನಾದರೂ ಮಾಡಿದ್ರೆ ನಮಗಾಗಲಿ ಇದಕ್ಕಾಗಲಿ ಸಂಬಂಧ ಇರೋದಿಲ್ಲ ಅಂಥೇಳಿ ಸೈನೆಲ್ಲ ಹಾಕ್ಸ್ಕೊಳ್ತಾರೆ. ಹಾಗೆ ಅದರಲ್ಲಿ ಇನ್ನೊಂದು ಮೆನ್ಷನ್ ಮಾಡಿರ್ತಾರೆ, RC ಟ್ರಾನ್ಸ್ಫರ್ ಆದಮೇಲೆ ಅಥವಾ ನಿಮ್ಮ ಬೇರೆ ಸ್ಟೇಟ್ಗೆ KAಗೆ ಅಥವಾ TNಗೆ ಅಥವಾ APಗೆ ಯಾವುದಕ್ಕಾಗಲಿ ಟ್ರಾನ್ಸ್ಫರ್ ಆಗಿದ ತಕ್ಷಣ ಅದರದ್ದು RC ಕಾಪಿ ಅಥವಾ ಅದರದ್ದು ನಂಬರ್, ಹೊಸ ಗಾಡಿ ನಂಬರ್ ಏನು ಬರುತ್ತೋ ಅದನ್ನು ಅವ್ರಿಗೆ ಮೆನ್ಷನ್ ಮಾಡಬೇಕು. ಅವರು ಎಕ್ಸಿಸ್ಟಿಂಗ್ ಓನರ್ಗೆ ಹೇಳ್ತಾರೆ, ಅಂದರೆ ಹಳೆ ಓನರ್ ಇರ್ತಾರಲ್ವ ಅವ್ರಿಗೆ ಹೇಳಬೇಕು. ಅದು ಫಾಲೋಅಪ್ ಮಾಡಿ ನಿಮಗೆ ಹೇಳ್ತಾರೆ. ಅದು ನಿಮ್ಗೆ ಕಳಿಸ್ಬೋದು, ಅದು ನಿಮ್ಮ ಇಷ್ಟ. ಬಟ್ ಆ್ಯಕ್ಚುಲಿ ಅವ್ರು ಮೆನ್ಷನ್ ಮಾಡಿರ್ತಾರೆ, ನೀವು ಹೇಳಬೇಕು ನಂಬರು ಅಂತ ಮೆನ್ಷನ್ ಮಾಡಿರ್ತಾರೆ. ಮತ್ತು ಗಾಡಿನ ನಾನು ನನ್ನ ಸ್ವಇಚ್ಛೆಯಿಂದ ನೋಡಿ ಇಷ್ಟಪಟ್ಟು ತೊಗೊಂಡಿದ್ದೀನಿ. ಸೊ ಗಾಡಿ ನನಗೆ ತಿಳಿದಿರೋ ಮಟ್ಟಿಗೆ ಎಲ್ಲನೂ ಅಚ್ಚುಕಟ್ಟಾಗಿದೆ ಅಂತ ಹೇಳಿ ಆ ಡಾಕ್ಯುಮೆಂಟ್ಸಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ಸ್ ಇರುತ್ತೆ. ಮತ್ತು ಇದು ಇಂಥ ವ್ಯಕ್ತಿಯಿಂದ ತೊಗೊಂಡಿದ್ದೀನಿ, ನನಗೆ ಈ ಗಾಡಿ ಎಲ್ಲ ಆ್ಯಂಗಲಿಂದ ನನಗೆ ಓಕೆ ಇದೆ, ನನಗೆ ಮನಸ್ಫೂರ್ತಿಯಾಗಿ ತೊಗೊಳ್ತಿದ್ದೀನಿ ಅಂತೇಳಿ ಸೈನೆಲ್ಲ ಹಾಕ್ಸ್ಕೊಂಡು ತೊಗೊಳ್ತಾರೆ. ಇದು ಒಂದು ಪ್ರೊಸೀಜರ್, ಅಲ್ಲಿನ ಪ್ರೊಸೀಜರ್. ಒಂದ್ಸಲ ನಿಮಗೆ ಗೇಟ್ ಪಾಸ್ನ ಕೊಟ್ಟ ಅಂತ ಹೇಳಿದಂದರೆ ಮುಗಿದೋಯ್ತು, ಅವ್ರಿಗೂ ನಿಮಗೂ ಸಂಬಂಧ ಇರೋದಿಲ್ಲ. ಇನ್ನೇನಿದ್ರು ಅವ್ರು NOC ಬರುತ್ತೆ, NOC ಅಲ್ಲೇ ಅಪ್ಲೈ ಮಾಡಿಬಿಡ್ತಾರೆ ನಿಮಗೆ. NOC ನೀವು ಇಲ್ಲಿ ಬಂದು ಕೂಡ ಅಪ್ಲೈ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಏನಿಲ್ಲ. NOC ಮಿಸ್ ಆಯಿತು, ಇಲ್ಲಿ ಬಂದಿದ ತಕ್ಷಣ ಏನಿಲ್ಲ, ಚಾಸಿ ನಂಬರ್ದು ಪೆನ್ಸಿಲ್ ಸ್ಕೆಚ್ ಮಾಡಿ ಒಂದು 4-5 ಶೀಟ್ ಬ್ಲ್ಯಾಂಕ್ ಶೀಟ್ನಲ್ಲಿ ಪೆನ್ಸಿಲ್ ಸ್ಕೆಚ್ ಮಾಡಿ ಕಳಿಸಿದ್ರೆ, ಇನ್ ಕೇಸ್ ಮಿಸ್ ಆಯಿತು ಅದು, ನಂದು 2 ಸಲ ಮಿಸ್ ಆಗಿತ್ತು. ಇಲ್ಲಿ ಬಂದ ಮೇಲೆ ನನಗೆ ನನಗೆ ಡಬಲ್ ಖರ್ಚದು. ಒಂದು ಪೆನ್ಸಿಲ್ ಮಾರ್ಕ್ ಮಾಡಿ ಕಳಿಸ್ಬೇಕು, ಟೈಮ್ ಹೋಗುತ್ತೆ. ಇನ್ನೊಂದು ಬಂದು ನಾನು ಪೋಸ್ಟ್ ಆಫೀಸ್ಗೆ ಹೋಗಿ ಕೊರಿಯರ್ ಮಾಡಬೇಕು, ಅದು ಬೇರೆ. ಎನಿವೆ ಇಟ್ಸ್ ಓಕೆ, ಅದು ಒಂದು ಕೂಡ ಒಂದು ಪಾರ್ಟಾಗಿ ನೆನಪಿಟ್ಕೊಂಡಿವಿ. ಇನ್ ಕೇಸ್ ನಿಮ್ಗಲ್ಲಿ ನೀವು ಕೊಟ್ಟು ಶೀಟು ಮರ್ತೋಯ್ತು, ಮಿಸ್ ಆಯಿತು ಅಂತ ಹೇಳಿದ್ರೆ ಮತ್ತೆ ಅವ್ರು NOCಗೆ ಆ ಸ್ಕೆಚ್ ಕೇಳ್ತಾರೆ, ಪೆನ್ಸಿಲ್ ಸ್ಕೆಚ್ ಕೇಳ್ತಾರೆ, ನೀವು ಮಾರ್ಕ್ ಮಾಡಿ ಕಳಿಸಿದ್ರೆ ಇಟ್ಸ್ ಓಕೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ, ಹೇಗೆ ಸ್ಕೆಚ್ ಮಾಡಬೇಕಂತ ಹೇಳ್ಕೊಡ್ತೀನಿ. ಅದೆಲ್ಲ ಮಾಡಿ ಅವರು NOCಗೆ ಅಪ್ಲೈ ಮಾಡ್ತಾರೆ. NOC ಕೂಡ ನಿಮಗೆ ಒಂದು 15 ಡೇಸ್, 20 ಡೇಸ್, 30 ಡೇಸ್, ಮ್ಯಾಕ್ಸ್ ಟು ಮ್ಯಾಕ್ಸ್ 45 ಡೇಸಲ್ಲಿ ಬರುತ್ತೆ. ಈಗ ಏನಾಗಿದೆ ಅಂತ ಹೇಳಿದರೆ, ಇತ್ತೀಚೆಗೆ 2015ಕ್ಕಿಂತ ಕಡಿಮೆ ಇರುವಂತಹ ಏನು ಮಾಡೆಲ್ ಗಾಡಿಗಳಿಗೆ NOC ಕೆಲವೊಂದು ಡೆಲ್ಲಿನಲ್ಲಿ ಎಷ್ಟೊಂದು RTOಗಳಿದೆ. ಈ ನಮಗೆ 01, 02, 03, 41, 53, 51 ಅಂತ ಹೆಂಗೆ ಎಷ್ಟೊಂದು ಇದೆಯೋ ಹಂಗೆ ಡೆಲ್ಲಿನಲ್ಲೂ ಇದೆ. 1, 2, 3, 8 ಎಲ್ಲ ಇದೆ. ಸೊ ಅಲ್ಲಿ ಕೂಡ ಪ್ರಾಬ್ಲಮ್ ಆಗಿದೆ. ಸಮ್ಟೈಮ್ಸ್ NOCನಲ್ಲಿ ಇಶ್ಯೂಸ್ ಆಗುತ್ತೆ. ತುಂಬ ಜನ NOC ಬಗ್ಗೆ ಕೇಳಿದರೆ, ಸೊ ಅದಕ್ಕೋಸ್ಕರ ಈ ಒಂದು ಕ್ಲಾರಿಫಿಕೇಷನ್. ಸೊ ಅದಕ್ಕೆ ಬೆಸ್ಟು, ನಿಮಗೆ ಡೀಲರ್ ಕಡೆಯಿಂದ ಅಶ್ಯೂರ್ಡ್ ಇದ್ದರೆ ಮಾತ್ರ ನೀವು ಹೋಗಿ. ನಿಮ್ಗೆ ಏನಾರ ಇಂಡಿವಿಜುವಲ್ ಡೀಲ್ ಮಾಡ್ತಿದ್ರೆ ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇಂಡಿವಿಜುವಲ್ ಡೀಲ್ ಮಾಡ್ತಾಯಿದ್ರೆ ಅಂದರೆ ಡೈರೆಕ್ಟ್ ಕಸ್ಟಮರ್ ನೀವು ತೊಗೊಳ್ತಿದ್ರೆ ನಿಮ್ಗೆ ಏನೆಲ್ಲ ಲಾಭ ಆಗುತ್ತೆ ಪ್ಲಸ್ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇಷ್ಟು ಡಾಕ್ಯುಮೆಂಟ್ಸ್ನ ನೀವು ಇಸ್ಕೊಂಡು ಬರಬೇಕಾಗತ್ತೆ. ಒರಿಜಿನಲ್ RC, ಇನ್ಶೂರೆನ್ಸ್ ಇದ್ದರೆ ಇನ್ಶೂರೆನ್ಸ್ ಇಲ್ಲಾಂದ್ರೆ ಮಾಡಿಸ್ಬೇಕು ನೀವು. ಬಿಕಾಸ್ ನೀವು ಬೈ ರೋಡ್ ಬರ್ತಿದ್ರೆ ನೀವು ಮಾಡಿಸ್ಲೇಬೇಕು. ಬೈ ರೋಡ್ ಇಲ್ಲ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಥರ್ಡ್ ಪಾರ್ಟಿ ತೊಗೊಂಡ್ರು ನಡೀತದೆ. ಬಿಕಾಸ್ NOCಗೆ ಬೇಕು, ಇನ್ಶೂರೆನ್ಸ್ಗೂ ಬೇಕು, ಎಲ್ಲದಕ್ಕೂ ಬೇಕು. ಥರ್ಡ್ ಪಾರ್ಟಿ ತೊಗೊಂಡ್ರು ನಡೆಯುತ್ತೆ, ಫಸ್ಟ್ ಪಾರ್ಟಿ ತೊಗೊಂಡ್ರು ನಡೀತೆ. ಬಟ್ ಇನ್ಶೂರೆನ್ಸ್ ಬೆಟರ್ ತೊಗೊಂಡ್ರೆ ಒಳ್ಳೆಯದು. ನೆಕ್ಸ್ಟು ಫಾರ್ಮ್ಸ್, ಏನು ಟ್ರಾನ್ಸ್ಫರ್ ಫಾರ್ಮ್ಸ್ ಹೋಗ್ಬೇಕು, ಫಾರ್ಮ್ಸು. ಆಮೇಲೆ NOC ನಾನು ಕೊಡ್ತೀನಿ ಅಂತ ಹೇಳಿ ಅದರಲ್ಲೂ ಸೈನ್ ಹಾಕ್ಸ್ಕೊಂಡಿರ್ತಾರಲ್ವ ಅದು, ಮತ್ತು ಅಗ್ರಿಮೆಂಟ್ ಏನಿದೆಯೋ ಅದಷ್ಟು ಕೂಡ ಒಂದು ಜೆರಾಕ್ಸ್ ಮಾಡಿಸಿ ನಿಮಗೂ ಕೊಟ್ಟಿರ್ತಾರೆ. ಎಲ್ಲ ತೊಗೊಂಡು ನೀವು ಬರಬೇಕಾಗುತ್ತೆ. ಸೊ ನೀವು ಬಂದಿದ್ದ ತಕ್ಷಣ NOC ಬರೋವರೆಗೂ ನೋ ಪ್ರಾಬ್ಲಮ್, ನೀವು ಆರಾಮಾಗಿ ಓಡಾಡ್ಬೋದು. ತುಂಬ ಜನ DL ನಂಬರ್ ಇದ್ದರೆ, UP ನಂಬರ್ ಇದ್ದರೆ IDL ಬಾ ಅಂತ ಹೇಳ್ತಾರೆ. ನೋ ಇಶ್ಯೂಸ್, ಏನೂ ಪ್ರಾಬ್ಲಮ್ ಇಲ್ಲ, ಸರಿನಾ. ಆಮೇಲೆ ನೀವು ಇಲ್ಲಿಗೆ ತಂದ ಮೇಲೆ NOC ಬಂದಿದ್ದ ದಿವಸ, ಈಗ ಎಕ್ಸಾಂಪಲ್ ಜನವರಿನಲ್ಲಿ NOC ಬಂತು, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಬಂತು, ಯಾವುದೋ ಒಂದು RTOಗೆ ತೊಗೊಂಡ್ರಿ, ನೀವು ಅಲ್ಲಿದ್ದಾಗೇ ತೊಗೊಂಬಿಡಿ, ಈಸಿ. ನೀವು ಮೊದಲೇ RTOದಲ್ಲಿ ವಿಚಾರಿಸ್ಕೊಂಡು ಅಂದಾಜು ಎಷ್ಟು ಟ್ಯಾಕ್ಸ್ ಆಗುತ್ತೆ, ಏನು ಕತೆ ಆಗುತ್ತೆ ಅಂತೆಲ್ಲ ಹೇಳಿ. ಉದಾಹರಣೆಗೆ 01 ಅಂತ ಅಂದ್ಕೊಳ್ಳಿ, 01 ಹೆಸರಿಗೆ, ನಿಮ್ಮ ಹೆಸರಿಗೆ ಯಾರ ಹೆಸರು ಮಾಡಿಸ್ಬೇಕು ಅವ್ರ ಹೆಸರಿಗೆ ಅಲ್ಲಿದ್ದಾಗೇ ತೊಗೊಂಬಿಡಿ, ಅದು ಈಸಿ ನಿಮಗೆ. ಓಪನ್ NOC ಇವೆಲ್ಲ ರಿಸ್ಕ್ ತಲೆನೋವು ಬೇಡ. ಯಾವ ಪರ್ಟಿಕ್ಯುಲರ್ RTO ಇದೆ ಮೊದಲೇ ವಿಚಾರಿಸ್ಕೊಂಡು ಅಲ್ಲೇ ಡೀಲ್ ಮುಗಿಸ್ಕೊಂಬಿಡಿ. ಎಲ್ಲ ಟ್ಯಾಕ್ಸ್ ಎಲ್ಲ ಸೇಮೇ ಇರುತ್ತೆ, ಅಂಥ ಹ್ಯೂಜ್ ಡಿಫ್ರೆನ್ಸ್ ಏನು ಆಗೋದಿಲ್ಲ. ಸೊ ತೊಗೊಂಬಿಟ್ರೆ ನಿಮ್ಗೆ ಈಸಿ ಇರುತ್ತೆ. ಸೊ ನೀವು ಬಂದಿದ್ದ ತಕ್ಷಣ ನಿಮ್ಗೆ NOC ಬರುತ್ತೆ, ಎಲ್ಲ ಡಾಕ್ಯುಮೆಂಟ್ಸ್ಗಳೆಲ್ಲ ಬರ್ತದೆ. ನೀಟಾಗಿ ನೀವು ಫಸ್ಟು ಮಾಡಬೇಕಾಗಿರೋ ಕೆಲಸ RTOಗೆ ವಿಸಿಟ್ ಮಾಡಿ.
ಏಜೆಂಟ್ ನಾನು ಆಮೇಲೆ ಹೇಳ್ತೀನಿ. ಫಸ್ಟ್ ನೀವು ಆರ್ ಟಿ ಒಗೆ ವಿಸಿಟ್ ಮಾಡಿ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡಿಸಿ. ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ನಿಮಗೆ 12%, 18% ಹೀಗೆ ಸ್ಲ್ಯಾಬ್ಸ್ ಎಲ್ಲ ಇರುತ್ತೆ. ಅರಿನಾ ಆ ಗಾಡಿ 2015 ಇದ್ದರೆ ನಂದು ಓದ್ ವೀಕ್ ಮಾಡಿಸಿದ್ದು ಒಂದು ಗಾಡಿ ಬಗ್ಗೆ ಹೇಳ್ತೀನಿ. ಮೇ ಬಿ ನಿಮ್ಗೆ ಅಂದಾಜು ಬರುತ್ತೆ. ಓದ್ ವೀಕ್ ಅಂತ ಹೇಳಿದ್ರೆ 22ನೇ ತಾರೀಕು ಡಿಸೆಂಬರ್ನಲ್ಲಿ ಮಾಡಿಸಿದ್ದು, ಅಂದರೆ 2025 ಡಿಸೆಂಬರ್ ಕೊನೆಯಲ್ಲಿ ಮಾಡಿಸಿದಂಥದ್ದು ಒಂದು ಅಂದಾಜಲ್ಲಿ ಹೇಳ್ತೀನಿ, ನಿಮ್ಗೆ ಅದು ಅರ್ಥ ಆಗುತ್ತೆ. ಅದು XUV 500 W10 ಟಾಪ್ ಎಂಡ್ ಮಾಡಲು, ಸರಿನಾ, ಡೀಸೆಲ್. ಸೊ ಇದೆಲ್ಲ ಮ್ಯಾಟ್ರ್ ಆಗುತ್ತೆ, ಯಾವ ವೇರಿಯಂಟು, ಫ್ಯೂಯಲ್ ಟೈಪು, ಇದು ಎಕ್ಸ್ ಶೋರೂಮ್ ಪ್ರೈಸು, ಇದ್ರ ಬೇಲೆ ಡಿಸೈಡ್ ಆಗೋದು ಎಷ್ಟು ಬರುತ್ತೆ ಅಪ್ರಾಕ್ಸಿಮೇಟು ನಿಮಗೆ ಅಂತ, ಸರಿನಾ. ಸೊ ಅದು ಬಂದು 12.5 ಲಕ್ಷನೋ ಏನೋ ಇತ್ತು ಎಕ್ಸ್ ಶೋರೂಮ್ ಪ್ರೈಸ್ ಇನ್ ಡೆಲ್ಲಿ. ಅದಕ್ಕೆ ಇಲ್ಲಿ 12% ಏನೋ ಹಾಕಿದ್ದು. ಅದು ಹತ್ತಿರ ಎಲ್ಲ ಟ್ಯಾಕ್ಸು ಅವು ಇವೆಲ್ಲ ಟ್ಯಾಕ್ಸ್ ಬಂದಿದ್ದು 1,32,000 ಚೇಂಜ್ ಏನೋ ಬಂತು, ಸರಿನಾ. ಆ 1,32,000 ಯಾವುದು NOC ಡೇಟಲ್ಲೇ ತೊಗೊಂಡು, ನೀವು NOC ಜನರಲ್ ಇಶ್ಯೂ ಆಗಿದ್ದರೆ ನೀವು ಇದೇ ಮಂತಲ್ಲೇ ಟಕ್ಕಂತ ತೊಗೊಂಡಿದ್ರೆ ಮಾತ್ರ ನಿಮ್ಗೆ ಅಷ್ಟೇ ಪ್ರೈಸ್ ಅಪ್ಲಿಕೇಬಲ್ ಆಗುತ್ತೆ. NOC ಬಂದು ನೀವು ನೆಕ್ಸ್ಟ್ ತಿಂಗಳು ಡಿಲೇ ಮಾಡ್ತಾಯಿದ್ರೆ ಎವ್ರಿ ಮಂತು 500 ರುಪೀಸು ನಿಮಗೆ ಚಾರ್ಜಸ್ ಆಗುತ್ತೆ. NOC ತೊಗೊಂಡು ಡೇಟ್ನು ನೀವು ಆ ಮಂತ್ ಬಿಟ್ಟು ನೆಕ್ಸ್ಟ್ ಮಂತ್ ತೊಗೊಳ್ತಿದ್ರೆ. ಈಗ ನಾನು ಏನಾಯಿತು ಅಂತ ಹೇಳ್ತೀನಿ. ಅಷ್ಟು 1,32,000 ಚೇಂಜ್ ಏನೋ DD ತೊಗೊಂಬರ್ಬೇಕು. ನಾನು ತಂದಿದ್ದು ಬೆಂಗಳೂರು ಸೆಂಟ್ರಲ್ RTO 0, ಅದು ಬೆಂಗಳೂರು ಸೆಂಟ್ರಲ್ RTO ಅಷ್ಟೇ ಏನು ಕೊಟ್ಟಿದ್ದರು. ಅದನ್ನು ಮೆನ್ಷನ್ ಅವ್ರು ಹೇಳ್ತಾರೆ, ಈ ಥರ ಮೆನ್ಷನ್ ಮಾಡಿ ತೊಗೊಂಬನ್ನಿ ಅಂತ ಹೇಳ್ತಾರೆ. ಆ ಥರ ಮೆನ್ಷನ್ ಮಾಡಿ ನೀವು DD ತರಬೇಕು. DD ಅಂತ ಹೇಳಿದ್ರೆ ನಿಮ್ಮ ಬ್ಯಾಂಕಿಗೆ ಹೋಗಬೇಕು. ನಿಮ್ಮ ಹತ್ರ ಈಗ ಯಾವುದೊಂದು, ಈಗ ಎಕ್ಸಾಂಪಲು IDFCಯಲ್ಲಿ ನಿಮ್ಮದು ಅಕೌಂಟ್ ಇದೆ, ಅದರಲ್ಲಿ 1.5 ಲಕ್ಷ ರೂಪಾಯಿ ಇದೆ. ಅಲ್ಲಿಗೆ ಹೋಗಿ ನೀವು ಇಂಥವ್ರ ಹೆಸರಿಗೆ ಬೆಂಗಳೂರು RTO 01 ಏನೋ ಅವ್ರು ಏನು ಹೇಳ್ತಾರಲ್ಲ ಅದಕ್ಕೆ ಮೆನ್ಷನ್ ಮಾಡಿ ಈ ಥರ DD ತೊಗೊಂಬಂದ್ರೆ 1,32,000 DD ಬರ್ಕೊಡ್ತಾರೆ. ಅದು ನಿಮ್ಮ ಅಕೌಂಟಿಂದ ಕಟ್ ಆಗುತ್ತೆ. ಆ DDನ ಎತ್ಕೊಂಡು ರೈಟ್, DDನ ಎತ್ಕೊಂಡು ಗಾಡಿದೆಲ್ಲ ಡಾಕ್ಯುಮೆಂಟ್ಸ್ ಇನ್ಕ್ಲೂಡಿಂಗ್ ಎಮಿಷನ್ ಸಮಟೈಮ್ಸ್ ಕೇಳ್ತಾರೆ, ಬಟ್ ಇಟ್ಕೊಂಡಿರಿ ಡೀಸೆಲ್ಗಾದರೆ ಎಲ್ಲ ಎತ್ಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ನ ಎತ್ಕೊಂಡು ಇನ್ಕ್ಲೂಡಿಂಗ್ ಫೋಟೋ ಎಲ್ಲ ತೊಗೊಂಡು ಇನ್ಶೂರೆನ್ಸ್ ಎಲ್ಲ ತೊಗೊಂಡು ಇನ್ಸ್ಪೆಕ್ಷನ್ಗೆ ಅಂತ ಹೋಗಬೇಕು. ಓಕೆ, ಅವ್ರೊಂದು ಡೇಟ್ ಹೇಳ್ತಾರೆ ಇನ್ಸ್ಪೆಕ್ಷನ್ ಅಂತ. ನೀವು ಯಾವತ್ತು DD ತರ್ತೀರ ಅದು ನೆಕ್ಸ್ಟ್ ಡೇಗೆ ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಅಲ್ಲಿ ಇನ್ಫಾರ್ಮ್ ಮಾಡಿ ನಿಮ್ಮವ್ರಿಗೆ, ಸರಿನಾ, ಯಾರು ನಿಮಗೆ ವ್ಯಾಲ್ಯೂಯೇಷನ್ ಎಲ್ಲ ಮಾಡಿರ್ತಾರೆ, ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಿರ್ತಾರಲ್ವ, ಆಡಿಟರ್ನೇ ಕೇಳ್ಕೊಳ್ಳಿ ಯಾವ ಡೇಟ್ ಕತೆ ಅಂತ ಅವರೇ ಹೇಳ್ತಾರೆ. ಇಲ್ಲಾಂದರೆ ಪಕ್ಕದಲ್ಲಿ ಕೌಂಟ್ ಇರುತ್ತೆ, ಅವ್ರನ್ನ ಕೇಳ್ಕೋಬಹುದು, ಸರಿನಾ. ನೀವೆಲ್ಲ ಕೇಳ್ಕೊಂಡು ಇನ್ಸ್ಪೆಕ್ಷನ್ಗೆ ಹೋದರೆ ಗಾಡಿನ ಇನ್ಸ್ಪೆಕ್ಟ್ ಮಾಡ್ತಾರೆ. ಗಾಡಿ ಕಂಡೀಷನಲ್ಲಿ ಇದೆಯಾ, ಇಲ್ಲ ಏನಾರ ಪ್ರಾಬ್ಲಮ್ಸ್ ಇದೆಯಾ, ಹಂಗೆ ಹಿಂಗೆ. ಎಫ್ ಸಿಗೆ ಹೋಗಿರೋದು ಗೊತ್ತಿರ್ತದೆ ಏನೇನು ಮಾಡ್ತಾರೆ. ಕೆಲವರು ಮಾಡೋದು ಇಲ್ಲ, ಇಟ್ಸ್ ಓಕೆ ಬಿಡಿ, ಅದು ಬೇರೆ ವಿಷಯ. ಅದು ನೋಡಿ ಇನ್ನು ಇದು ನಡೀತದಲ್ಲಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಅದೊಂದಷ್ಟು ಗಿಮಿಕ್ ಇರ್ತದೆ ಅದರಲ್ಲಿ. ಅದೆಲ್ಲ ಮಾಡೋಯ್ತಂದರೆ ನಿಮ್ಮ ಇನ್ಸ್ಪೆಕ್ಷನ್ ಆಗಿದ ತಕ್ಷಣ ಮುಗಿದೋಗುತ್ತೆ, ಟಕ್ಕಂತ ನಿಮಗೆ ಮೆಸೇಜ್ ಬರುತ್ತೆ. ಅವತ್ತೇ ನಿಮಗೆ ಗಾಡಿ ನಂಬರು ಸಿಕ್ಬಿಡ್ತದೆ. ಕೆಲವೊಂದು RTO ತುಂಬ ಸ್ಪೀಡ್ ಇರುತ್ತೆ, ಅವತ್ತೇ ನಿಮಗೆ ಗಾಡಿ ನಂಬರ್ ಕೂಡ ಸಿಕ್ಬಿಡುತ್ತೆ. ಇಲ್ಲಾಂದರೆ ಒಂದು 2 ಡೇಸ್ 3 ಡೇಸಲ್ಲಿ ಸಿಗುತ್ತೆ, ವರ್ಕಿಂಗ್ ಡೇಸಲ್ಲಿ. ಈಗ ಗೌರ್ಮೆಂಟ್ ಫೀಸ್ ಪ್ರಕಾರ ನಿಮಗೆ ಪ್ರೊಸೆಸಿಂಗ್ ಕಾರ್ಡು, RC ಕಾರ್ಡು, ಆಮೇಲೆ ಟ್ರಾನ್ಸ್ಫರು ಇವೆಲ್ಲ ವಗೇರೆ ಎಲ್ಲ ಸೇರಿಸೋರು 3,500 to 5,000 ರೂಪಾಯಿ. ಆ್ಯಕ್ಚುಲಿ ಮ್ಯಾಕ್ಸಿಮಮ್ ಅದು 5,000 ರೂಪಾಯಿ ಅನ್ನೋದೇ ಮ್ಯಾಕ್ಸಿಮಮ್. 350 ರೂಪಾಯಿ RC ಕಾರ್ಡು, ಆಮೇಲೆ ಓನರ್ಶಿಪ್ ಟ್ರಾನ್ಸ್ಫರ್ಗೆ ಒಂದು 500, 2,000 ರೂಪಾಯಿ, 3,000ಇಂದ 3,500 ರೂಪಾಯಿ. ನಾನು ಹೇಳ್ತಿರೋದು ಲೀಗಲ್ಲಾಗಿ ಹೇಳ್ತಿರೋದು. ಡೈರೆಕ್ಟ್ ನೀವು RTO ಹೋಗಿ ಮಾಡಿಸ್ಕೊಂಡ್ರೆ ಇಷ್ಟ ಆಗುತ್ತೆ. ಮತ್ತು ಟ್ಯಾಕ್ಸ್ ನೀವೇನು ಕಟ್ಟಿದ್ದೀರೋ DD ತೊಗೊಂಬಂದಿರ್ತಾರಲ್ವ, 1,32,000 ಅಂದಾಜು ನಾನು ಹೇಳ್ತಿರೋದು 32,000 ಪ್ಲಸ್ ಇದೊಂದು 3,500 ಅಂದ್ಕೊಳ್ಳಿ. ಇಷ್ಟೆಲ್ಲ ಸೇರಿಸಿದ್ರೆ ನಿಮ್ಗೆ 1,37ಕ್ಕೆ ಇನ್ಕ್ಲೂಡಿಂಗ್ ನಿಮ್ಮ ನಂಬರ್ ಎಲ್ಲ ಬಂದುಬಿಡ್ತದೆ. ಆಮೇಲೆ ನೀವು HSRP ಆದರೂ ಹಾಕ್ಸ್ಕೊಳ್ಳಿ ಅಥವಾ ನಾರ್ಮಲ್ ನಂಬರ್ ಪ್ಲೇಟ್, ದಟ್ ಈಸ್ ಸೆಕೆಂಡ್ರಿ ಪಾರ್ಟ್. ಸೊ ಇದಿಷ್ಟು ಪ್ರೊಸೀಜರ್, ಓಕೆನಾ. ಇದು ಬಂದು ಲೀಗಲಾಗಿ ಹೋದರೆ ಇದು ಎಷ್ಟು ಫಾಸ್ಟಾಗಿ ಆಗುತ್ತೆ ಅನ್ನೋದು ನಿಮ್ಮ RTO ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ನಾನು ಮಾಡಿಸೋವಂಥ RTO ನನಗೆ ಗೊತ್ತಿರೋಗೆ ನನಗೆ ಸ್ಲೋನೇ ಆಗಿಲ್ಲ. ಟಕ್ಕಂತ ಎಲ್ಲ ಒಂದು ದಿವಸ ಕೆಲಸ ಮುಗಿದೋಗುತ್ತೆ. ಮ್ಯಾಕ್ಸಿಮಮ್ ಅಂದರೆ 2 ಡೇಸಲ್ಲಿ ನಂಬರ್ ಸಿಕ್ಬಿಡುತ್ತೆ ನಾನು ಮಾಡಿಸೋದಾದರೆ. ಈಗ ಇಷ್ಟೊತ್ತು ಹೇಳಿದ್ದು ಲೀಗಲ್ ಪ್ರೊಸೀಜರ್. ಈಗ ಏಜೆಂಟ್ ಥ್ರೂ ಹೋದರೆ, ಏಜೆಂಟ್ ಥ್ರೂ ಇಟ್ಸ್ ಡಿಪೆಂಡ್ಸ್ ಆನ್ ವೆಹಿಕಲ್. ಕೆಲವರು 8,000 ತೊಗೊಳ್ತಾರೆ, ಚಾರ್ಜ್ ಮಾಡ್ತಾರೆ, ಕೆಲವರು 10,000 ತೊಗೊಳ್ತಾರೆ, ಕೆಲವರು 15,000 ತೊಗೊಳ್ತಾರೆ, ಕೆಲವರು 20,000. ಅದು ಹೆಂಗೆ ಅಂದರೆ ಬಕ್ರಾ ಮೇಲೆ ಡಿಪೆಂಡು. ಸೊ ಹಂಗಾಗಿ ನಾನು ಅದನ್ನ ಹೇಳೋಕ್ಕಾಗಲ್ಲ. ಅದು ಪಾಪ ಅವ್ರವ್ರ ಬಿಸ್ನೆಸ್ ಏನು ಏಜೆಂಟ್ ಅಂತ ಹೆಸರಲ್ಲೇ ಇದೆ. ಸೊ ಹಂಗಾಗಿ ನಾನು ಅದನ್ನು ತಪ್ಪು ಅಂತಲೇ ಹೇಳ್ಕೊಳ್ಳಲ್ಲ, ಸರಿ ಅಂತ ಹೇಳ್ಕೊಳ್ಳಲ್ಲ. ಅದು ಅವ್ರವ್ರ ವಿವೇಚನೆಗೆ ಬಿಟ್ಟಿದ್ದು. ಸೇಮ್ ಮೆಥಡ್ ಆಫ್ ಆಪ್ರೇಷನ್ ಸೇಮೇ ಇರುತ್ತೆ. ಅದೇನು ಡಾಕ್ಯುಮೆಂಟ್ಸ್ ಎಲ್ಲ ತರಬೇಕು, ಫಾರ್ಮ್ 29, 30, ಇನ್ಶೂರೆನ್ಸು, ಫಸ್ಟ್ ಪಾರ್ಟಿ ಅಥವಾ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇರಬೇಕು, ಒರಿಜಿನಲ್ ಆಸ್ತಿ ಇರಬೇಕು, ಇದೆಲ್ಲ ಸಬ್ಮಿಟ್ ಮಾಡಬೇಕು. ಇದನ್ನೆಲ್ಲ ಎತ್ಕೊಂಡು ಬರಬೇಕು. ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಆಗ್ತಾರೆ.
ಟ್ಯಾಕ್ಸ್ ಇನ್ವಾಯ್ಸ್ ನಿಮ್ಮ ಹತ್ರ ಇದೆ, ತುಂಬ ಹೆಲ್ಪ್ ಆಗುತ್ತೆ. ಟ್ಯಾಕ್ಸ್ ಇನ್ವಾಯ್ಸ್ ಇಲ್ಲಾಂದರೆ ಮತ್ತೆ ತೆಗಿಬೇಕು, ಮತ್ತು ಅದಕ್ಕೆ ಬೇರೆ ಒಂದು ಎಕ್ಸ್ಟ್ರಾ ಕಿತ್ಕೊತಾರೆ, ಎಲ್ಲ ರಿಸ್ಕು. ನೀವು ಅಲ್ಲಿ ತರಬೇಕಾದ್ರೆ ಟ್ಯಾಕ್ಸ್ ಇನ್ವಾಯ್ಸ್ ತಂದುಬಿಟ್ರೆ ಬೆಟರು. ಅವರು ಟ್ಯಾಕ್ಸ್ ವ್ಯಾಲ್ಯೂಷನ್ ಮಾಡಿ ಇಷ್ಟು ಅಂತ ಹಾಕ್ತಾರೆ. ಸೇಮ್ ಡಿ ಡಿ ಹೋಗಿ ತರಬೇಕು. ಡಿ ಡಿ ತಂದಿದ ತಕ್ಷಣ ನೀವು ಯಾವತ್ತು ರೆಡಿ ಇರ್ತೀರೋ ಅವತ್ತು ಎಲ್ಲ ಅಪ್ ಟು ಡೇಟ್ ಎಲ್ಲ ಡಾಕ್ಯುಮೆಂಟ್ಸ್ಗಳು ಒಂದು ಫೈಲ್ ಮಾಡಿ ಇಟ್ಕೊಂಡಿರಿ. ಇನ್ಸ್ಪೆಕ್ಷನ್ಗೆ ಬೇಗ ಹೋಗಿ, ಬೆಳಗ್ಗೆನೇ ಹೋಗಿ. 11 ಗಂಟೆಗೆ ಓಪನಿಂಗ್ ಆಗುತ್ತೆ. ಇನ್ಸ್ಪೆಕ್ಟರ್ ನಿಮ್ಗೆ 11 ಗಂಟೆಗೆ ಕೂತ್ಕೊಂಡಿರ್ತಾರೆ ಅಲ್ಲಿ. ಗಾಡಿ ನಿಮ್ಮ ಥರ ಸಾಕಷ್ಟು ಜನ ಇರ್ತಾರೆ, ಎಫ್ ಸಿಗೆ ಬಂದಿರೋರು ಅಥವಾ ಬೇರೆ ಬೇರೆ ಇದಕ್ಕೆಲ್ಲ ಬಂದಿರೋ ಗಾಡಿ ಎಲ್ಲ ತೊಗೊಂಬಂದಿರ್ತಾರೆ. ರಿಜಿಸ್ಟ್ರೇಷನು, ರಿಜಿಸ್ಟ್ರೇಷನು, ಹೀಗೆ ಸಾಕಷ್ಟು ಜನ ಎಲ್ಲ ಬಂದಿರ್ತಾರೆ. ನೀವು ಅಲ್ಲಿ ಹೋಗಿದ ತಕ್ಷಣ ಎಲ್ಲ ಹಾಕ್ಬಿಟ್ಟು, ಗೊತ್ತಾಯ್ತಲ್ಲ, ಅದ್ರ ಕೆಳಗೆ ಎಲ್ಲ ಇಟ್ಬಿಟ್ಟು ಅದೆಲ್ಲ ಇರುತ್ತೆ. ಸೊ ಅದೆಲ್ಲ ಅವ್ರು ಮಾಡ್ಕೊತಾರೆ, ಏಜೆಂಟ್ ಮಾಡ್ಕೊತಾರೆ, ನೀವೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇದರಲ್ಲಿ ನಿಮಗೆ ಸುಲಭ, ನೀನು ಜಸ್ಟ್ ಗಾಡಿ ತೊಗೊಂಡೋಗ್ಬೇಕು ಅಷ್ಟೇ. ಬೇರೆ ನೀನು ಟಿ ಡಿ ಒಂದು ತೊಗೊಂಡು ಕೊಡಬೇಕು. ಬೇಕಾದ್ರೆ ಡಿ ಡಿನೂ ಬೇಕಾದ್ರೆ ಅವರೇ ತೊಗೊಂಬಂದು ಕೊಟ್ಬಿಡ್ತಾರೆ. ಅದಕ್ಕೆ ಎಕ್ಸ್ಟ್ರಾ ಹಾಕ್ಕೊಂಡಿರ್ತಾರೆ, ಅದು ನಿಮ್ಗೆ ಗೊತ್ತಾಗಲ್ಲ ಅಷ್ಟೇ. ಏನಿವೆ ಡಿ ಡಿ ನೀವೇ ತೊಗೊಂಡೋಗೋದು ಆ್ಯಕ್ಚುಲಿ ಹೆಲ್ಪ್ ಆಗುತ್ತೆ. ಪ್ರಾಪರಾಗಿ ನಿಮ್ಗೆ ಎಷ್ಟು ಹೋಗುತ್ತೋ ಅಷ್ಟೇ ಕಟ್ಟಾಗುತ್ತೆ. ಈಗ 1,32,000 ಅಂದರೆ ಅವ್ರು ನಿಮಗೆ 1,40,000 ಅಂತ ಹೇಳ್ತಾರೆ. ಒಂದು 8,000 ರೂಪಾಯಿ ಅದರಲ್ಲೂ ಮುಂಡಾಯಿಸ್ತಾರೆ. ಸರಿ ತಪ್ಪು ಅನ್ನೋದು ಇಟ್ಸ್ ಅಪ್ ಟು ಯು. ಓಕೆ. ಸೊ ಅದು ಅಷ್ಟೇ ಸೇಮ್. ಗಾಡಿ ಇನ್ಸ್ಪೆಕ್ಷನ್ ಮಾಡೋ ಥರ ಮಾಡ್ತಾರೆ, ಕೆಲವ್ರು ರಿಯಲಾಗಿ ಮಾಡ್ತಾರೆ, ಕೆಲವ್ರು ಮಾಡೋ ಥರ ಮಾಡ್ತಾರೆ. ಮತ್ತು ಎಲ್ಲ ಆಗಿದ ತಕ್ಷಣ ಸೇಮ್ ಅದು ಅಷ್ಟೇ. ಇಮಿಡಿಯೇಟ್ಲಿ ನಿಮಗೆ ಕೌಂಟ್ರಲ್ಲಿ ಏನೇನಿದೆ ಬ್ಯಾಲೆನ್ಸ್ ಅಮೌಂಟ್ ಎಲ್ಲ ಕಟ್ಟಿದ್ರೆ, ಆರ್ ಸಿ ಕಾರ್ಡ್ದು ಅವು ಇವೆಲ್ಲ ಕಟ್ಟಿದ್ರೆ ನಿಮಗೆ ರಿಸಿಪ್ಟ್ ಕೊಡ್ತಾರೆ. ಆ ರಿಸಿಪ್ಟ್ ಇಟ್ಕೊಂಡ್ರೆ ಸಾಕು. ಸೊ ರಿಸಿಪ್ಟ್ ಇಟ್ಕೊಂಡು ನೀವು ನಂಬರ್ ಬರೋವರೆಗೂ ನೀವು ಬಿಂದಾಸಾಗಿ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಕಾರಲ್ಲಿ ಏನು ಬೇಕಾದ್ರೂ, ಅಂದರೆ ಒಳ್ಳೆ ರೀತಿ ಎಲ್ಲ ಇರಬಹುದು, ಏನೂ ಪ್ರಾಬ್ಲಮ್ ಆಗೋಲ್ಲ. ನಿಮ್ಗೆ ಯಾರೇ ಹಿಡಿದ್ರು ಕೂಡ ನಾನೆಲ್ಲ ಡಿ ಡಿ ಕಟ್ಟಿದ್ದೀನಿ, ಎಲ್ಲ ಕಟ್ಟಿದ್ದೀನಿ, ಟ್ಯಾಕ್ಸ್ ಎಲ್ಲ ಕಟ್ಟಿದ್ದೀನಿ ಅಂತ ತೋರಿಸ್ಬೋದು. ಇಲ್ಲಿ ನಿಮ್ಗೆ 2 ಆಪ್ಷನ್ಸ್ ಇರುತ್ತೆ. ಒಂದು, ನೀವು ಟ್ಯಾಕ್ಸ್ ಎಲ್ಲ ಕಟ್ಟಿ ರಿಜಿಸ್ಟ್ರೇಷನ್ ಮಾಡಿಸ್ದೇ ಜಸ್ಟ್ ಕರ್ನಾಟಕ ಟ್ಯಾಕ್ಸ್ನ ಕಟ್ಟಿ ನೀವು ಗಾಡಿನ ಓಡಿಸ್ಬೋದು. ಇಲ್ಲ ನನಗೆ ರಿಜಿಸ್ಟ್ರೇಷನ್ ಮಾಡಿಸಿ ಕೆ ಎ ನಂಬರ ತೊಗೋಬಹುದು. 2 ಆಪ್ಷನ್ ಕೂಡ ಇರುತ್ತೆ. ಕೆ ಎ ನಂಬರ್ಗೆ ಅಷ್ಟೊಂದು ಜಾಸ್ತಿ ಏನಾಗಲ್ಲ, ಟ್ಯಾಕ್ಸ್ ಸೇಮೇ ಇರುತ್ತೆ. 1,32,000 ಏನು ನಾನು ಹೇಳಿದ್ನಲ್ವ, ಅದು ಒಂದು ಆ್ಯಾವ್ರೇಜು, ಅದು ಸೇಮೇ ಇರುತ್ತೆ. ನಿಮ್ಗೆ ಈ ಪ್ರೊಸೆಸಿಂಗು, ಆರ್ ಸಿ ಕಾರ್ಡ್ ಇದರಲ್ಲಿ ಬರುತ್ತಲ್ವ, ಈ ಸ್ಲ್ಯಾಬಲ್ಲಿ ಏನು ಬರುತ್ತೋ, ಈ 3,500 5,000 ಸ್ಲ್ಯಾಬಲ್ಲಿ ಏನು ಬರುತ್ತೋ ಅದು ಸ್ವಲ್ಪ ವೇರಿಯೇಷನ್ ಆಗುತ್ತೆ. ನೀವು ಅದರಲ್ಲೇನು ಉಳ್ಸೋಕೆ ಹೋಗ್ಬೇಡಿ. ಬೆಸ್ಟ್ ನೀವು ಕೆ ಎ ಮಾಡಿಸೋಂಗಿದ್ರೆ ಕೆ ಎನೇ ಮಾಡಿಸ್ಬಿಡಿ. ಇಲ್ಲ ನೀವು ಬೇರೆ ಡೆಲ್ಲಿ ಪರ್ಸನು ಇಲ್ಲೊಂದು 10 ವರ್ಷ ಇರ್ತೀರಾ, ಆಮೇಲೆ ವಾಪಸ್ ಹೋಗ್ಬಿಡ್ತೀರಾ, ಈ ಬಂಗಾರದ ಕಾರ್ನ ಯಾರಿಗೂ ಕೊಡೋದೇ ಇಲ್ಲ ಅಂತಿದ್ರೆ ಮಾತ್ರ ನೀವು ಡಿ ಎಲ್ ನಂಬರಲ್ಲೇ ಕಂಟಿನ್ಯೂ ಮಾಡ್ಕೊಳ್ಳಿ. 1,500 2,000 ಉಳಿಸ್ಬೋದು ಅಷ್ಟೇ. ಬಟ್ ಯಾರೂ ಮಾಡಲ್ಲ, ಅಷ್ಟು ಬುದ್ಧಿವಂತರು ಯಾರೂ ಇಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟೇ ಪ್ರೊಸೀಜರ್. ಇದಾಗಿದ್ದ ತಕ್ಷಣ ನಿಮಗೆ ನಂಬರ್ ಬಂದಿದ ತಕ್ಷಣ ಇಮಿಡಿಯೇಟ್ಲಿ HSRPಗೆ ಅಪ್ಲೈ ಮಾಡಿಬಿಡಿ. HSRP ಇವಾಗ ಬೇಗ ಬರುತ್ತೆ, ಮೊದಲು ಸ್ವಲ್ಪ ಲೇಟ್ ಆಗೋದು. ಇವಾಗೆಲ್ಲ ನಿಮಗೊಂದು ವಾರದೊಳಗೆ ಬಂದುಬಿಡ್ತದೆ. HSRP ಬಂದಿದ ತಕ್ಷಣ ಡೈರೆಕ್ಟ್ ನೀವು HSRPನೇ ಅಪ್ಲೈ ಮಾಡಿಸಿ. ಯಾಕಂದರೆ ನೀವು ನಾರ್ಮಲ್ ನಂಬರ್ ಪ್ಲೇಟು, ಕೆ ಎ ನಂಬರ್ ಪ್ಲೇಟ್, ಏನು IND ನಂಬರ್ ಪ್ಲೇಟ್ ಇವೆಲ್ಲ ತೊಗೊಳ್ತೀರಾ, ಅದಕ್ಕೂ ಒಂದು 500 ರೂಪಾಯಿ 600 ರೂಪಾಯಿ ಕಿತ್ಕೊಂತಾರೆ. ಇದು ಒಂದು 700 ರೂಪಾಯಿ ಆಗುತ್ತೆ. ಬೆಟರ್ ನೀವು HSRPನೇ ಮಾಡಿಸ್ಬಿಡಿ, ನೀಟಾಗಿರ್ತದೆ, ಅಚ್ಚುಕಟ್ಟಾಗಿರ್ತದೆ, ನಿಮ್ಮ ತಲೆನೇ ಕೆಡ್ಸ್ಕೊಳ್ಳೋಂಗಿಲ್ಲ. ಸರಿನಾ? ಅದ್ರಲ್ಲಿ ಸ್ಟಿಕ್ಕರ್ ಎಲ್ಲ ಬರ್ತದೆ, ಎಲ್ಲೋ ಸ್ಟಿಕ್ಕರ್, ಡೀಸೆಲ್ ಆಗಿರೋ ಒಂದು ಸ್ಟಿಕ್ಕರ್ ಬರ್ತದೆ, ಪೆಟ್ರೋಲ್ ಆಗಿರೋ ಒಂದು ಸ್ಟಿಕ್ಕರ್ ಬರ್ತದೆ, CNG ಆಗಿರೋ ಸ್ಟಿಕ್ಕರ್ ಬರುತ್ತೆ. ಅದನ್ನು ಡಿಸ್ಪ್ಲೇ ಮಾಡ್ಕೊಳ್ಳಿ, ಪ್ರೊಸೀಜರ್ ಸಾಲ್ವ್. ಇಲ್ಲಿವರೆಗೂ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇಲ್ಲಿವರೆಗೂ ನಿಮ್ಗೆ ಏನು ಅರ್ಥ ಆಗಿಲ್ಲೋ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಈಗ ಮೇಯ್ನ್ ಪ್ರೊಸೀಜರ್ ಒಂದಿದೆ. ತುಂಬ ಜನ ಮಿಸ್ ಮಾಡೋದು ಏನು ಗೊತ್ತಾ, ಆಯ್ತಪ್ಪ ಆರ್ ಸಿ ಟ್ರಾನ್ಸ್ಫರ್ ಆಗೋಯ್ತು, ಆರ್ ಸಿ ನೇಮ್ ಬಂದುಬಿಡ್ತು, ಸೆಕೆಂಡ್ ಒಂದನ್ನು ತುಂಬ ಬಂದುಬಿಡ್ತು, ಗಾಡಿ ಹೆಸರು ಎಲ್ಲ ಚೇಂಜಸ್ ಆಗೋಯ್ತು, ಸೂಪರ್, ನಂಬರ್ ಪ್ಲೇಟ್ ಬಂದುಬಿಟ್ಟು HSRPನೂ ಹಾಕ್ಸ್ಬಿಟ್ರಿ. ಬಟ್ ಇಲ್ಲಿ ಮೇಯ್ನ್ ಒಂದಿದೆ, ನೀವು ಗಾಡಿ ತರಬೇಕಾದ್ರೆ ಇನ್ಶೂರೆನ್ಸ್ ಮಾಡಿಸಿರ್ತೀರ, ರೈಟ್? ಥರ್ಡ್ ಪಾರ್ಟಿ ಅಥವಾ ಫಸ್ಟ್ ಪಾರ್ಟಿ ಮಾಡಿಸಿರ್ತೀರ. ಸೊ ಫಸ್ಟ್ ಕೆಲಸ ನಿಮ್ಮದು ಟ್ರಾನ್ಸ್ಫರ್ ಮಾಡಿಸ್ಕೋಬೇಕು ಈ ಇನ್ಶೂರೆನ್ಸ್ನ. ಇದನ್ನು ಪರ್ಟಿಕ್ಯುಲರ್ಗೆ ಯಾಕೆ ಒತ್ತಿ ಹೇಳ್ತೀನಿ ಅಂತ ಹೇಳಿದ್ರೆ, ನಂದು ಒಂದು ಹೋಂಡಾ ಸಿಟಿ ಕಾರ್ ಇತ್ತು, ಓಕೆ, ಅದು ಕರ್ನಾಟಕದ 53. ಆ ಗಾಡಿ ಏನಾಯಿತು ಅಂತ ಹೇಳಿದ್ರೆ ನಾನು ಅದನ್ನ ಮಾರಬೇಕಾದ್ರೆ ನಾನು ಎಲ್ಲ ರೀತಿಯೂ ಸೈನ್ ಹಾಕೊಂಡು ಕೊಟ್ಟಿದ್ದೆ. ಅವ್ನಿಗೆ ಹೇಳಿದೆ, ತೊಗೊಂಡೋಗ್ಬೇಕಾದ್ರೂ ಹೇಳಿದೆ, ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ, ಇನ್ಶೂರೆನ್ಸ್ನೂ ಕೂಡ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ, ಎಲ್ಲನೂ ಕೂಡ ಸೈನ್ ಹಾಕೊಂಡು ಕೊಟ್ಟಿದ್ದೀನಿ ಅಂತ ಹೇಳಿದೆ. ತೊಗೊಂಡೋಗಿದ್ದು ಒಂದೇ ವಾರಕ್ಕೆ ಯಾರು ಎಮ್ಮೆಗೆ ಗುದ್ದನೋ ಯಾರಿಗೆ ಗುದ್ದನೋ ಗೊತ್ತಿಲ್ಲ, ಎಲ್ಲ ಪೀಸ್ ಆಗೋಯ್ತು. ಮುಂದೆ ರೈಟ್ ಸೈಡು ಫ್ರಂಟು ಬೈನೆಟ್ ಏನಾಯ್ತೋ ಗೊತ್ತಿಲ್ಲ. ಫೋನ್ ಮಾಡ್ಬಿಟ್ಟು ಅವ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ. ಏರ್ ಬ್ಯಾಗ್ ಎಲ್ಲ ಓಪನ್ ಆಗಿ ಏನೇನೋ ಆಯಿತು ಕತೆಗಳು. ಇದು ಸುಮಾರು ಒಂದು 7 ವರ್ಷದ ಕತೆ, 7 ವರ್ಷ ಅಲ್ಲ, ಒಂದು 5 ವರ್ಷದ ಕತೆ ಇದು. ಆಮೇಲೆ ಫೋನ್ ಮಾಡಿದೆ ಶಿಷ್ಯ, ಸರ್ ಇನ್ಶೂರೆನ್ಸ್ಗೆ ಅಪ್ಲೈ ಮಾಡಬೇಕು ಅಂತ. ಮಾಡ್ಕೊಳ್ಳಿ ಅಂದೆ. ನಾನೇನು ಮಾಡೋಕ್ಕಾಯ್ತದೆ ಅದಕ್ಕೆ? ಮಾಡ್ಕೊಳ್ಳಿ ಅಂದೆ, ನಿಮ್ಮ ಹೆಸರಲ್ಲಿದೆ ಅಂತ, ನಾನೇನು ಮಾಡೋಕ್ಕಾಗುತ್ತೆ? ಈಗ ಅದು ಆ್ಯಕ್ಚುಲಿ ಒಪ್ಪಲ್ಲ. ಅದು ಗಾಡಿ ಅವನ ಹೆಸರಲ್ಲಿದೆ, ಆರ್ ಸಿ ಟ್ರಾನ್ಸ್ಫರ್ ಆಗೋಗಿದೆ, ಇನ್ಶೂರೆನ್ಸ್ ನನ್ನ ಹೆಸರಲ್ಲಿದೆ. ಈಗ ನಾನೇನಕ್ಕೆ ಓಡಾಡಲಿ, ನಾನು ಯಾಕೆ ರಿಸ್ಕ್ ತಗೊಳ್ಳಿ? ಮಾಡಬಹುದು, ಅದಕ್ಕೆ ಪ್ರೊಸೀಜರ್ ಇದೆ. ಇಟ್ಸ್ ವೆರಿ ಡಿಫಿಕಲ್ಟ್, ಅದೆಲ್ಲ ರಿಸ್ಕ್ ಆಗುತ್ತೆ. ಸೊ ಇದೊಂದು ಅನುಭವದಿಂದ ಅದಕ್ಕೆ ಅವತ್ತಿಂದ ನಾನು ಪಾಠ ಕಲಿತ್ಬಿಟ್ಟೆ. ಅದು ಯಾವುದೇ ಗಾಡಿ ತಗೊಳ್ಳಿ, ಏನೇ ಮಾಡಲಿ, ಇನ್ಶೂರೆನ್ಸ್ ಮಾತ್ರ ಅದು ಥರ್ಡ್ ಪಾರ್ಟಿ ಆಗಲಿ ಫಸ್ಟ್ ಪಾರ್ಟಿ ಆಗಲಿ ಟ್ರಾನ್ಸ್ಫರ್ ಮಾಡುತ್ತೆ. ಯಾಕಂದ್ರೆ ಥರ್ಡ್ ಪಾರ್ಟಿನೂ ಇಂಪಾರ್ಟೆಂಟ್ ಆಗುತ್ತೆ. ನಾನೇ ಯಾರಿಗಾನ ಗೊತ್ತಿರೋ ಅವ್ರು ಕೊಡಿಸ್ಬೇಕಲ್ವ, ಅದು ಮ್ಯಾಟ್ರ್ ಆಗುತ್ತೆ. ಆವಾಗ ನಾನು ಹಳೆ ಒಂದವ್ರನ್ನ ಕರ್ಕೊಂಬರೋಕ್ಕಾಗಲ್ಲ, ಡೆಲ್ಲಿಯಿಂದ ಬರೋದು ಇಲ್ಲ, ಮೂಸೋದು ಇಲ್ಲ, ಅವನಿನ್ನ ನಿಮಗವ್ರಿಗೂ ಸಂಬಂಧ ಇಲ್ಲ. ಫಸ್ಟ್ ಆಫ್ ಆಲ್ ಅದಕ್ಕೆ ನಾನು ಹೇಳ್ತೀನಿ, ಫಸ್ಟ್ ನೀವು ಅಲ್ಲಿಂದ ಇಲ್ಲಿಗೆ ಬಂದಿದ್ದ ತಕ್ಷಣ ಯಾವುದೇ ತೊಗೊಳ್ಳಿ, ಕರ್ನಾಟಕ ಗಾಡಿ ತೊಗೊಳ್ಳಿ, ಕಲ್ಕತ್ತಾ, ಡೆಲ್ಲಿ ಯಾವುದೇ ತೊಗೊಳ್ಳಿ, ಎಲ್ಲ ಟ್ರಾನ್ಸ್ಫರ್ ಮಾಡ್ತೀರಾ, ಎಲ್ಲ ಆರ್ ಸಿ ಗಿರ್ಸಿ ಬಂದಿದ್ದನ್ನ ಇಮಿಡಿಯೇಟ್ಲಿ ನೀವು ಇನ್ಶೂರೆನ್ಸ್ ಟ್ರಾನ್ಸ್ಫರ್ ಮಾಡಬೇಕು. ಇನ್ಶೂರೆನ್ಸ್ ಟ್ರಾನ್ಸ್ಫರ್ ಮಾಡೋದು ವೆರಿ ವೆರಿ ಸಿಂಪಲ್. ಇನ್ಶೂರೆನ್ಸ್ ಯಾವುದಿದೆ, ಈಗ ಬಜಾಜ್ ಅಲಿಯನ್ಸ್ ಅಂತ ಇದೆ, ಬಜಾಜ್ ಅಲಿಯನ್ಸ್ದು ಆಫೀಸ್ ಎಲ್ಲಿದೆ ಚೆಕ್ ಮಾಡಿ, ಅಲ್ಲಿ ಫೋನ್ ಮಾಡಿ ಕೇಳಿ,
ನಾವು ಇನ್ಶೂರೆನ್ಸ್ ಟ್ರಾನ್ಸ್ಫರ್ ಮಾಡಬೇಕು, ಈಗ RC ಟ್ರಾನ್ಸ್ಫರ್ ಆಗಿದೆ, ಇದು DL ಇತ್ತು, ಈಗ KA ಮಾಡಿಸಿದ್ದೀವಿ, ಮಾಡಿಸ್ಬೇಕು ಅಂತೇಳಿ ಅವ್ರು ನಿಮ್ಗೊಂದು ಡೇಟ್ ಕೊಡ್ತಾರೆ, ಇನ್ಸ್ಪೆಕ್ಷನ್ಗೆ ಡೇಟ್ ಕೊಡ್ತಾರೆ. ಅಲ್ಲ ರಿಯಲ್ ನಿಯರ್ ಬೈ ಯಾವುದಿದೆಯಾ ಮೇನ್ ಹೆಡ್ ಆಫೀಸಿಗೆ ಕರೀತಾರೆ. ಸೇಮ್ ಇನ್ಸ್ಪೆಕ್ಷನ್ ಎಲ್ಲ ಮಾಡ್ತಾರೆ, ಒಂದು ರೌಂಡೆಲ್ಲ ಮಾಡಿ ಕಿಲೋಮೀಟ್ರ್ ರೀಡಿಂಗು, ಟೈರು ಅವು ಇವು ಆಕ್ಸಿಡೆಂಟ್ ಆಗಿದೆಲ್ಲ ಚೆಕ್ ಮಾಡ್ತಾರೆ, ಇಂಜಿನ್ ಸೌಂಡ್ ಎಲ್ಲ ಚೆಕ್ ಮಾಡಿಬಿಟ್ಟು ನಿಮಗೆ ಮಾಡಿಕೊಡ್ತಾರೆ. ಅದಕ್ಕೆ ನಿಮಗೆ ಚಾರ್ಜಸ್ ಏನು ಮಾಡಲ್ಲ. ನೋ ಕ್ಲೇಮ್ ಬೈನ್ಸ್ ಎಲ್ಲ ಚೆಕ್ ಮಾಡ್ಬಿಟ್ಟು ಮಾಡ್ತಾರೆ. ಅದೇನು ತೀರಾ ಏನು ಕಾಸ್ಟ್ ಆಗಲ್ಲ, ಒಂದು 500 ರೂಪಾಯಿ. ಕೆಲವು ಕಡೆ ಫ್ರೀನೂ ಮಾಡ್ಕೊಡೋದು, ಕೆಲವು ಇನ್ಶೂರೆನ್ಸಲ್ಲಿ ಫ್ರೀ ಇದೆ. ಲಾಸ್ಟ್ ಇನ್ಶೂರೆನ್ಸ್ ಫ್ರೀ ಇತ್ತು, ಅದೇ ಇನ್ಶೂರೆನ್ಸ್ ಯಾವುದೋ ಮಾಡಿಸ್ಬೇಕಾದ್ರೆ ಸ್ವಲ್ಪ 300-500 ತೊಗೊಂಡ್ರು, ಹಂಗೆ ಫ್ರೀ ಇರ್ತದೆ. ಇನ್ಶೂರೆನ್ಸ್ ಮಸ್ಟ್ ಶುಡ್ಡು ಮಾಡಿಸ್ಕೊಂಬಿಡಿ. ಇಷ್ಟೇ. ರಿಜಿಸ್ಟ್ರೇಷನ್ ಪ್ರೊಸೆಸ್ ತುಂಬ ಈಸಿ. ಸೊ ಯಾರಿಗಾದ್ರೂ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ನೀವು ಆಲ್ರೆಡಿ ಗಾಡಿ ತಂದುಬಿಟ್ಟಿದ್ದೀರಾ, KA ಬೆಂಗಳೂರಿಗೆ ಬಂದು ತಂದುಬಿಟ್ಟಿದ್ದೀರಾ ಗಾಡಿನ ಆಲ್ರೆಡಿ, ನೀವು ನನಗೆ ಇವಾಗ KA ಮಾಡಿಸ್ಬೇಕು, ಕರ್ನಾಟಕ ವೆಹಿಕಲ್ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಹಾಗೇನಾದರೂ ಇತ್ತು ಅಂತ ಹೇಳಿದ್ರೆ ಸೊ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ, ಖಂಡಿತ ನಾನು ನಿಮಗೆ ಹೆಲ್ಪ್ ಮಾಡಿಕೊಡ್ತೀನಿ, ಸರಿನಾ. ಆ್ಯಂಡ್ ತುಂಬ ಜನ ಕೇಳ್ತಿದ್ರಿ, ಈ ಏನು ಈ RTOದಲ್ಲಿ ಏನಿದೆಯೋ ತುಂಬ ಸ್ಟ್ರಿಕ್ಟ್ ಇರ್ತದೆ, ಇವೆಲ್ಲ ಮಾಡಲ್ಲ, ತುಂಬ ಡಿಲೇಡ್ ಮಾಡ್ತಾರೆ, ಹಾಗೆಲ್ಲ ಏನಿಲ್ಲ. ಸೊ ನನ್ನ ಪ್ರಕಾರ ನೀವು ಲೀಗಲಾಗಿ ಹೋಗಿ ಡೈರೆಕ್ಟಾಗಿ ಡೀಲ್ ಮಾಡಿ, ಅವ್ರು ಒಂದಿಲ್ಲ ಇದಿಲ್ಲ ಅದಿಲ್ಲ ಅಂತ ಸುಮ್ಮನೆ ತಲೆಹೇವಾರಿ ಮಾಡೋದಕ್ಕಿಂತ ನೀವು ಸ್ವಲ್ಪ ದುಡ್ಡು ಹೋದ್ರೂ ಪರವಾಗಿಲ್ಲ, ಡೈರೆಕ್ಟ್ ಏಜೆಂಟ್ ಹತ್ರನೇ ಡೀಲ್ ಮುಗಿಸೋದು ಒಂಥರ ಒಳ್ಳೆ ಆಪ್ಷನ್ಸ್. ಬಿಕಾಸ್ ಪ್ರೊಸೀಜರ್ ನೀಟಾಗಿರ್ತದೆ, ನೀವೇನಕ್ಕೂ ಹೋಗೋ ಅವಶ್ಯಕತೆನೇ ಇರೋಲ್ಲ. ನೀವು ಇನ್ವಾಯ್ಸ್ನ ಕಾಪಿನ ಅವ್ರು ಕೊಟ್ಬಿಟ್ರೆ ಆ ಇನ್ವಾಯ್ಸ್ನೆಲ್ಲ ತೆಗೆದುಬಿಡ್ತಾರೆ, ನೀವು ಅದಕ್ಕೂ ಹೋಗಿರಲಿಲ್ಲ RTOಗೆ, ರೈಟ್. ಅದ್ರ ಬೇಸ್ ಮೇಲೆ ಗಾಡಿದೆಲ್ಲ ಫ್ಯೂಲ್ ಟೈಪ್ RC ಕಾಪಿನ ಕಳಿಸ್ಬಿಟ್ರೆ ಟಕಟಕ ಅಂತೆಲ್ಲ ಮೆನ್ಷನ್ ಮಾಡಿ ನಿಮಗೆ ಟ್ಯಾಕ್ಸ್ ಎಷ್ಟು ಬರುತ್ತೆ ಹಾಕೊಂಡು ಕೊಟ್ಬಿಡ್ತಾರೆ. ನೀವು ಒಂದೇ ಸಲ ಗಾಡಿ ಸಮೇತನೇ ನೀವು ತೊಗೊಂಡು ಇನ್ಸ್ಪೆಕ್ಷನ್ಗೆ ಹೋಗ್ಬೋದು, DD ಸಮೇತ ಇನ್ಸ್ಪೆಕ್ಷನ್ಗೆ ಹೋಗ್ಬೋದು ಅಷ್ಟೇ. ಇನ್ನೇನು ಮತ್ತೆ ಹೋಗೋ ಅವಶ್ಯಕತೆ. ಇನ್ನು RC ಬರುತ್ತೆ, RC ಕಾರ್ಡ್ ನಿಮಗೆ ಯಾರೋ ಏಜೆಂಟ್ ಇರ್ತದೆ ಅವ್ನಿಗೆ ಬರ್ತದೆ, ಸಮ್ಟೈಮ್ಸ್ RTOಗೆ ಬರ್ತದೆ, ಸಮ್ಟೈಮ್ಸ್ ನಿಮ್ಮ ಮನೆ ಅಡ್ರೆಸ್ಗೆ ಬರುತ್ತೆ, ನೀವು ತೊಗೊಳ್ಳೋದು ಅಷ್ಟೇ. ಸಿಂಪಲ್. ಇಟ್ಸ್ ಎ ವೆರಿ ವೆರಿ ಸಿಂಪಲ್. ಹಣ ಇರಬೇಕಷ್ಟೆ. ಹಣ ಇದ್ದರೆ ಫಾಸ್ಟಾಗಿ ಮೂವ್ ಆಗುತ್ತೆ, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಇಷ್ಟೇ ಪ್ರೊಸೀಜರ್. ಇಟ್ಸ್ ಅ ವೆರಿ 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 ಈಸಿ ಪ್ರೊಸೀಜರ್. ಬಟ್ ತುಂಬ ಜನ ಇನ್ನೊಂದು ಕೇಳಿದ್ರಿ, ರಿಜಿಸ್ಟ್ರೇಷನ್ ಪ್ರೋಸೆಸ್ನಲ್ಲಿ ಏನದು NOC ಇಶ್ಯೂಸ್ ಆಗುತ್ತೆ ಅಂತ ಏನು ಹೇಳಿದೆ. ಆಲ್ರೆಡಿ ನಾನು NOC ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. NOC 2015 ಈ ಕಡೆ ಗಾಡಿಗಳನ್ನ ಆದಷ್ಟು ಥರ ಸಿಗುತ್ತೆ, NOC ಸಿಗುತ್ತೆ, ಬಟ್ ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಿ, ಅದು ನಿಮಗೆ ಹೆಲ್ಪ್ ಆಗುತ್ತೆ. ಸುಮ್ಮನೆ ಹೋಗಿ ತಂದುಬಿಟ್ಟು ಆಮೇಲೆ ಒದ್ಲಾಡೋದು ಬೇಡ. ಮತ್ತು ಇಲ್ಲಿಂದ ಸ್ಕೆಚ್ ಕಳಿಸು, ಮತ್ತು ಅಲ್ಲಿಂದ ಬರಲಿಲ್ಲ, ಮತ್ತು ಹೋಲ್ಡ್ ಆಗುತ್ತೆ, ಕ್ಯಾನ್ಸಲ್ ಮಾಡ್ತಾರೆ, ಏನೋ ಮಾಡ್ತಾರೆ. ಏಜೆಂಟ್ಗಳು ಇವ್ರುಗಳು ಅಷ್ಟೇ, ಯಾರು ಯೂಸರ್ ಕಾರ್ ನೀವು ಯಾರಾದ್ರೂ ತೊಗೊಂಬಂದಿರ್ತಾರೆ ಅವರು ಅಷ್ಟು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಇವಾಗ ಇವನು ಅವ್ರಿಗೆ ಹೊಸ ಬಿಸ್ನೆಸ್ ಮೇಲೆ ಫೋಕಸ್ ಮಾಡ್ತಿರ್ತಾರೆ. ನೆನ್ಪಿಟ್ಕೊಳ್ಳಿ, ನೀವು ಅಲ್ಲಿಗೆ ಪರ್ಮನೆಂಟ್ ಕಸ್ಟಮರ್ ಅಲ್ಲ, ನೀವು ಒನ್ ಟೈಮ್ ಬಿಸ್ನೆಸ್ ಮ್ಯಾನ್ ಅಷ್ಟೇ. ಒನ್ ಟೈಮ್ ಅಷ್ಟೇ. ಇನ್ನೇನು ನಿಮ್ಮಿಂದ ಅವ್ರಿಗೆ ಏನು ಕೋಟಿ ಬರೋಲ್ಲ. ನೀವೊಬ್ಬ ಬರ್ತೀರಾ, ತಗೊಂಡು ಹೋಗ್ತೀರಾ ಅಷ್ಟೇ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಇದೆಲ್ಲ ಒಂಥರ ಹಣ್ಣು ತರಕಾರಿ ವ್ಯಾಪಾರ ಥರ. ಇಲ್ಲಿನ ಥರ ಯಾವುದೇ ಎಮೋಷನ್ಸು ಅವೆಲ್ಲ ಏನೂ ಇರೋಲ್ಲ. ಬಂದಾಪುಟ್ಟ ತಗೊಂಡಾಪುಟ್ಟ, ಇಲ್ವಾ ರೈಟ್ ಹೇಳೋ ಪುಟ್ಟ ಅಷ್ಟೇ, ಇನ್ನೇನು ಇರೋಲ್ಲ. ನಿಮಗದಕ್ಕೂ ಸಂಬಂಧ ಇಲ್ಲ. ಬಟ್ ನೀವು ಯಾವುದೇ ಕಾರಣಕ್ಕೂ ತರಬೇಕಾದ್ರೆ ಹುಷಾರಾಗಿರಿ. ನಾನು ನಿಮ್ಗೇನು ಸಜೆಷನ್ ಮಾಡ್ತೀನಿ, 2026ನೇ ಇಸ್ವಿಯಿಂದ ನೀವು 2016ನೇ ಇಸ್ವಿ ಮಾಡೆಲ್ ಅಥವಾ 2016ರಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂತಹ RCನಲ್ಲಿ ರಿಜಿಸ್ಟ್ರೇಷನ್ನು 2016 ಅಂತ ಇರಬೇಕು. ಇದ್ರ ಮೇಲಿರೋಂಥ ಗಾಡಿಗಳನ್ನ ತಂದರೆ ಯು ಆರ್ ಸೇಫ್. ಬೆಸ್ಟ್. NOC ನಿಮ್ಗೆ ಆರಾಮಾಗಿ ಸಿಗುತ್ತೆ. ನೀವು ಬೈ ರೋಡ್ ಕೂಡ ಬರ್ಬೋದು, ನಿಮಗೆ ಸಿಟಿಲೂ ಓಡಿಸ್ಬಹುದು, ಯಾಕಂದ್ರೆ ಇನ್ನೂ 10 ವರ್ಷದ ಒಳಗಡೆ ಇರುತ್ತಲ್ಲ. ಸೊ ಹಂಗಾಗಿ ನಿಮಗೆ ಮ್ಯಾಟ್ರ್ ಆಗೋಲ್ಲ. ಸೊ ತೀರಾ ಹಳೇದೆಲ್ಲ ತರಕ್ಕೆ ಹೋಗ್ಬೇಡಿ. 15 ಆ್ಯಕ್ಚುಲಿ ಗಾಡಿ ಚೆನ್ನಾಗಿರುತ್ತೆ, 12 ಗಾಡಿನೂ ಚೆನ್ನಾಗಿರುತ್ತೆ, 9 ಗಾಡಿನೂ ಚೆನ್ನಾಗಿ ಇಟ್ಕೊಂಡಿರ್ತಾರೆ, ಎಲ್ಲನೂ ಇರುತ್ತೆ. ಹಾಗಂದು ಮಾತ್ರಕ್ಕೆ ನೀವು NOC ಡಾಕ್ಯುಮೆಂಟ್ಸಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ನನಗನ್ಸುತ್ತೆ ಪ್ರೊಸೀಜರ್ ಪ್ರಕಾರ ನಾನು ನೀಟಾಗಿ ಹೇಳಿದ್ದೀನಿ ಅಂತ ಅನಿಸುತ್ತೆ. ನಾನು ಏನಾರ ಪಾಯಿಂಟ್ ಮಿಸ್ ಮಾಡಿದ್ರೆ ದಯವಿಟ್ಟು ಕಾಮೆಂಟ್ಸ್ ಮಾಡಿ. ಯಾರಿಗಾದ್ರೂ ನೀವು ಗಾಡಿನ ಮಾರಬೇಕು ಅಂತಿದ್ರೆ ಇದೊಂದು ಓಪನ್ ಪ್ಲ್ಯಾಟ್ಫಾರ್ಮ್, ತೊಗೊಳ್ಳೋರು ಕೂಡ ಇದು ಓಪನ್ ಪ್ಲ್ಯಾಟ್ಫಾರ್ಮ್. ಸೊ ಯಾವುದೇ ರೀತಿ ಕಮಿಷನ್ ಬೇಸಿಸ್ ಇಲ್ಲದೇ, ಯಾವುದೇ ರೀತಿ ಮೋಸ ಇಲ್ಲದೇ, ಡೈರೆಕ್ಟ್ ಕಸ್ಟಮರ್ ಡೈರೆಕ್ಟ್ ಬೈಯರ್ ನಡುವೆ ಈ ಒಂದು ಯೂಟ್ಯೂಬ್ ನಿಮ್ಗೆ ಹೆಲ್ಪ್ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಯಾರು ನಿಮ್ಮ ಹತ್ರ ವೆಹಿಕಲ್ಸ್ಗಳಿತ್ತು ಅಂತ ಹೇಳಿದರೆ ನೀವು ಇದನ್ನು ಯೂಸ್ ಮಾಡ್ಕೋಬಹುದು. ವೀಡಿಯೋಸ್, ಡೀಟೇಲ್ಸ್, ಫೋಟೋಸ್ ಎಲ್ಲ ಕೊಟ್ಟರೆ ನಾನು ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಶಾರ್ಟ್ಸಲ್ಲಿ. ಸೊ ಯಾರಿಗಾನ ಬೇಕಿತ್ತು ಅಂತ ಹೇಳಿದ್ರೆ ಅವ್ರು ಆ ಶಾರ್ಟ್ಸ್ನ ನೋಡ್ತಾರೆ, ಅಥವಾ ಶಾರ್ಟ್ಸ್ನ ನಿಮಗೂ ಲಿಂಕ್ ಕಳಿಸ್ತೀನಿ, ನೀವು ಕೂಡ ಇನ್ನೊಬ್ರು ಶೇರ್ ಮಾಡಬಹುದು. ಯಾರಿಗಾದ್ರೂ ಇಷ್ಟ ಆಯಿತು ಅಂದರೆ ನೀವು ಡೈರೆಕ್ಟ್ ಡೀಲ್ ಮಾಡ್ಕೋಬಹುದು. ಅವಾಗಲೂ ಕೂಡ ಇನ್ಸ್ಪೆಕ್ಷನ್ಸ್ ಕೂಡ ಮಾಡಬಹುದು, ಟೆಸ್ಟ್ ಡ್ರೈವ್ ಕೂಡ ಮಾಡಬಹುದು, ಕಾರ್ನ ಡೈರೆಕ್ಟಾಗಿ ಕೂಡ ನೋಡಬಹುದು. ಎಲ್ಲ ಇಷ್ಟ ಆಯಿತು ಅಂದರೆ ತೊಗೋಬೋದು. ನಿಮ್ಗೆ ಅಲ್ಲೋಗಿ ತಂದು ಇದೆಲ್ಲ ಮಾಡೋದಕ್ಕಿಂತ ಇಲ್ಲೂ ತೊಗೋಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾಕೆ ಕರ್ನಾಟಕ ಗಾಡಿನ ನೀನು ರೆಕಮೆಂಡ್ ಮಾಡಲ್ಲ, ಕರ್ನಾಟಕ ವಿರೋಧಿ, ಕನ್ನಡ ವಿರೋಧಿ, ಡೆಲ್ಲಿ ಗಾಡಿನ ನಾವ್ಯಾಕೆ ತರಬೇಕು ಅಂತ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಹಾಕೊಂಡು ರುಬ್ಬಿದ್ರಿ ನನಗೆ. ಓಕೆ, ಯಾಕೆ ಕರ್ನಾಟಕ ಗಾಡಿಗಳು, ಡೆಲ್ಲಿ ಗಾಡಿಗಳು, ಇದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.